friends, welcome to Shweta Smoke Tile. So ivattu again I am back with recipe video. ಶ್ರಾವಣ ಬಂದ್ಬಿಟ್ಟಿದೆ, ಬಾಯಿ ಕೆಟ್ಟೋಗ್ಬಿಟ್ಟಿದೆ ನಾನ್ ವೆಜ್ ಇಲ್ಲದೆ. ಸೊ ನಾನ್ ವೆಜ್ ತರ ಅಂದ್ರೆ ಆ ಲೆವೆಲ್ಗೆ ಆಗಲ್ಲ, ಬಟ್ ಸ್ವಲ್ಪ ಕಾಂಪ್ರಮೈಸ್ ಆಗೋ ತರ ಏನಾದ್ರೂ ಮಾಡೋಣ ಅಂತ. ಸೊ ಇವತ್ತು ನಾನು ಸೋಯಾ ಚಂಕ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅದೊಂದು ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ. ಸೊ ಅದಕ್ಕೆ ಆ ವಿಡಿಯೋ ಆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರೆಲ್ಲರೂ ಮರಿದೆ ಬೆಲ್ ಬಟನ್ ನ ಆಫ್ ಮಾಡ್ಕೊಳ್ಳಿ. ಸೊ ನನ್ನ ಎಲ್ಲಾ ವಿಡಿಯೋಸ್ ಫಸ್ಟ್ ನೀವೇ ನೋಡ್ಬೋದು. ಮಾಡಿದೀನಿ, ಒಂದು ಬಾಣಲಿ ತಗೊಂಡು ಸ್ವಲ್ಪ ರೋಸ್ಟ್ ಮಾಡೋದೆಲ್ಲ ರೋಸ್ಟ್ ಮಾಡ್ಕೊಂಡ್ಬಿಡೋಣ. ಸೈಮಲ್ಟೇನಿಯಸ್ಲಿ ಇನ್ನೊಂದ್ ಕಡೆ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಮಮ್ಮಿ ಬೈತಾರೆ ಈ ತರ ಇಟ್ಟಿದ್ರೆ. ಓಕೆನಾ? ಸೊ ಇವಾಗ ಕುಕ್ಕರ್ ಕೂಡ ಇಟ್ಕೊಂಡಿದ್ದಾಯ್ತು. ಸೊ ಮೊದಲಿಗೆ ಬಾಂಡ್ಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಒಂದೆರಡು ಪಲಾವ್ ಎಲೆ, 1 ಇಂಚಷ್ಟು ಚಕ್ಕೆ, ಒಂದು 4-5 ಲವಂಗ, ಏಲಕ್ಕಿ ಮತ್ತೆ ಮರಾಠಿ ಮೊಗ್ಗು, ಪಲಾವ್ ಸಾಮಾನು ಏನಿದೆ ಅದು, ಮತ್ತೆ ಅದಕ್ಕೆ ಒಂದು ಮೀಡಿಯಂ ಸೈಜು 1 ಈರುಳ್ಳಿಯಷ್ಟು ಈರುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ರೋಸ್ಟ್ ಮಾಡ್ಕೋಬೇಕು. ಸೊ ಅಷ್ಟೊತ್ತಿಗೆ ಕುಕ್ಕರ್ ಬಿಸಿ ಆಗಿದೆ, ತೇವ ಎಲ್ಲ ಇರೋದ್ಮೇಲೆ ಇದಕ್ಕೆ ಬೇಕಾಗಿರೋಷ್ಟು ಎಣ್ಣೆ, ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು. ಪಲಾವ್ ಬಿರಿಯಾನಿ ಇಂಥದಕ್ಕೆ ಎಣ್ಣೆ ಜಾಸ್ತಿ ಇದ್ದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ, ಹಾಗಾಗಿ ಎಣ್ಣೆ ನೋಡಿ ಹಾಕ್ಕೊಳ್ಳಿ. ಈ ಈರುಳ್ಳಿ ಇದೆಲ್ಲ ಏನಿದೆಯಲ್ಲ ಇದು ಇವಾಗ ರೋಸ್ಟ್ ಆಗಿದೆ. ಇದನ್ನ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಎರಡು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿಡಿಯೋ ಮತ್ತೆ ಇನ್ನೊಂದ್ಸತಿ ನೋಡಿದ್ರೆ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ. ನನಗೆ ಟೈಮ್ ಆಗ್ಬಿಟ್ಟಿದೆ ಬ್ರೇಕ್ಫಾಸ್ಟ್ಗೆ, ಸೊ ಅದಕ್ಕೆ ಎರಡು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ. ಓಕೆನಾ? ಈಗ ಈರುಳ್ಳಿ ಆಯ್ತಲ್ವಾ, ನೆಕ್ಸ್ಟ್ ಬೆಳ್ಳುಳ್ಳಿ, ಮತ್ತೆ ಶುಂಠಿ, ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಎಣ್ಣೆ ಕಾದಿದೆ. ಇದಕ್ಕೆ ಇನ್ನೊಂದು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ. ಈಗ ಇದೇನಪ್ಪಾ ಅಂದ್ರೆ, ನೀವು ಬೆಳ್ಳುಳ್ಳಿ ಇದೆಲ್ಲ ಏನು ಹುರ್ಕೊಳ್ತಿರಲ್ಲ, ಎಲ್ಲ ಜೊತೆಲ್ಲೂ ಹುರ್ಕೋಬಹುದು ಈರುಳ್ಳಿ ಎಲ್ಲ, ಬಟ್ ಸಪ್ರೇಟ್ ಹುರಿದಷ್ಟು ನಿಮ್ಗೆ ಒಂದೊಂದಾಗಿ ಈ ಸ್ಲೋ ಕುಕಿಂಗ್ ಆಗೋದ್ರಿಂದ ಟೇಸ್ಟ್ ತುಂಬಾ ಜಾಸ್ತಿ ಬರುತ್ತೆ. ಈಗ ಇದು ಬೆಳ್ಳುಳ್ಳಿ ಶುಂಠಿ ಆಗಿದೆ. ಇದಕ್ಕೆ ತೊಳೆದು ಇಟ್ಕೊಂಡಿರೋಂತ 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದು ಫ್ರೈ ಆಗಬೇಕು ಮತ್ತೆ ಈರುಳ್ಳಿ ರೋಸ್ಟ್ ಆಗಬೇಕು. ಅಷ್ಟರಲ್ಲಿ ನಾವೇನ್ ಮಾಡೋಣ ಅಂದ್ರೆ, ಈ ಈರುಳ್ಳಿ ಏನು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಈಗ ಒಗ್ಗರಣೆಗೆ ಹಾಕಿರೋ ಈರುಳ್ಳಿ ಫ್ರೈ ಆದ್ಮೇಲೆ 1-2 ಅವರ್ ಅಷ್ಟು ನೆನ್ಸಿಟ್ಕೊಂಡಿರೋ ಅಂತ ಸೋಯಾ ಚಂಕ್ಸ್ ಹಾಕ್ತಾ ಇದ್ದೀನಿ. ಸೋಯಾ ಚಂಕ್ಸ್ ನೀವು ನೆನ್ಸಿಟ್ಕೊಂಡಿಲ್ಲ, ಸಡನ್ ಆಗಿ ಮಾಡಬೇಕು ಅನಿಸ್ತು ಅಂದ್ರೆ ಸ್ವಲ್ಪ ಬಿಸಿ ನೀರಲ್ಲಿ ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಸೊ ಈ ಸೋಯಾ ಚಂಕ್ಸ್ ಏನಿದೆ ಇದು ತಿನ್ನೋವಾಗ ನಿಮಗೆ ಸ್ವಲ್ಪ ಮಾಂಸದ ಫೀಲಿಂಗ್ ಕೊಡೋದ್ರಿಂದ ಶ್ರಾವಣದಲ್ಲಿ, ಕಾರ್ತಿಕ್ ಮಾಸದಲ್ಲಿ ನೀವು ತಿಂದೇ ಇರೋ ದಿವಸ ಎಲ್ಲ ಸ್ವಲ್ಪ ಮೈಲೇಜ್ ಬರುತ್ತೆ.
ಓಕೆನಾ. ಬಟ್ ಈ ಸೋಯಾ ಚಂಕ್ಸ್ ಏನಂದ್ರೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇರೋರು, PCOD ಪ್ರಾಬ್ಲಮ್ ಇರೋರು, PCOS ಪ್ರಾಬ್ಲಮ್ ಇರೋರು ಸೋಯಾ ಚಂಕ್ಸು, ಸೋಯಾ ಜಾಸ್ತಿ ತಿನ್ನಬಾರ್ದಂತೆ. ಒನ್ಸ್ ಇನ್ ಅ ವೈಸ್ ಪರವಾಗಿಲ್ಲ. ಈಗ ಇದಕ್ಕೆ ಈರುಳ್ಳಿ ಎಲ್ಲ ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಚಕ್ಕೆ ಲವಂಗ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದನ್ನ ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದಾಯ್ತಲ್ವ, ಅಷ್ಟರಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತೆ ಪುದೀನ ಏನು ರೋಸ್ಟ್ ಮಾಡ್ಕೊಂಡಿದ್ವಿ ಅದು ಕೂಡ ರೆಡಿ ಆಗಿದೆ. ಅದನ್ನ ಈಗ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಒಂದು ಮೀಡಿಯಂ ಸೈಜ್ ಟೊಮೆಟೊನ ರೋಸ್ಟ್ ಮಾಡ್ಕೊಳ್ಳೋಣ. ಅದು ರೋಸ್ಟ್ ಆಗೋಷ್ಟರಲ್ಲಿ ಬೆಳ್ಳುಳ್ಳಿದೇನಿದೆ ಅದನ್ನ ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಈ ಪೇಸ್ಟ್ ಏನು ನಾವು ಇದು ಪುದೀನ, ಕೊತ್ತಂಬರಿ ಮತ್ತೆ ಶುಂಠಿ, ಬೆಳ್ಳುಳ್ಳಿ ರೋಸ್ಟ್ ಮಾಡ್ಕೊಂಡಿದ್ದೀವಿ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ತೋರಿಸು. ಈಗ ಈ ಮಸಾಲೆ ಜೊತೆಗೆ ಒಂದು ಅರ್ಧ ಅಷ್ಟು ಟೊಮೆಟೊ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡಿದ್ದೀನಿ. ಈಗ ಟೊಮೆಟೊ ಇದು ನೀಟಾಗಿ ರೋಸ್ಟ್ ಆಗಿದೆ. ಈಗ ಇದು ನಮ್ಗೆ ಬಾಣಲೆ ಅವಶ್ಯಕತೆ ಮುಗೀತು. ಸೊ ಈ ಟೊಮೆಟೊ ಏನಿರುತ್ತೆ ಅದನ್ನ ಮಿಕ್ಸಿಗೆ ಹಾಕೊಳ್ಳೋಣ. ಈಗ ಈ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನ ಕುಕ್ಕರ್ಗೆ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಇದು ಆ್ಯಡ್ ಮಾಡಿ ನಮ್ಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ನೀರು, ಸ್ವಲ್ಪ ಇವಾಗ ನಾವು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ತೀವಲ್ವಾ, ಇದಕ್ಕೆ 1.5 ಗ್ಲಾಸ್ ಅಷ್ಟು ಹಾಕಿ. ಸ್ವಲ್ಪ ಉದ್ರುದ್ರಿಗಾದ್ರೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು. ಈಗ ಚಿಕನ್ ಮಸಾಲ 1 ಸ್ಪೂನ್ ಅಷ್ಟು, 1-1.5 ಸ್ಪೂನ್ ಅಷ್ಟು ಚಿಕನ್ ಮಸಾಲ ಅಷ್ಟೇ. ಸೊ ಅರ್ಶಿನ ಬಿಟ್ರೆ ಪೌಡರ್ಸ್ ಅಂತ ನಾವೇನು ಹಾಕ್ತೀವಿ ಮಸಾಲೆ ಪುಡಿಗಳು, ಅದು ಚಿಕನ್ ಮಸಾಲ ಒಂದೇನೆ. ಸೊ ಈಗ ಇದು ಒಂದು ಕುದಿ ಬರೋವಾಗ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಬಿಟ್ಟು ಅಕ್ಕಿನ ಹಾಕಿದ್ರೆ 2 ವಿಸಿಲ್ ಕೂಗಿಸ್ಕೊಂಡ್ರೆ ಒಳ್ಳೆ ಸೋಯಾ ಚಂಕ್ ಬಿರಿಯಾನಿ ರೆಡಿ ಆಗುತ್ತೆ. ನಂಗೆ ಸ್ವಲ್ಪ ನೆಗಡಿ ಆಗಿಬಿಟ್ಟಿದೆ, ಬಾಯಿ ಒಂಥರ ಆಗಿಬಿಟ್ಟಿದೆ, ಅದಕ್ಕೇನೆ ನಾನೇನೆ ಏನಾದರೂ ಸ್ವಲ್ಪ ಟೇಸ್ಟಿ ಆ್ಯಕ್ಚುಲಿ ಯಾವಾಗಲೂ ಶ್ರಾವಣ ಮತ್ತು ಕಾರ್ತಿಕ್ ಮಾಸಗಳಲ್ಲಿ ಏನಾದರೂ ಒಂದೊಂದು ವೆರೈಟಿ ಅಂದರೆ ನಾವು ತುಂಬ ನಾನ್ ವೆಜ್ ತಿಂತೀವಲ್ಲ, ಹಾಗಾಗಿ ಅದನ್ನ ಕಾಂಪನ್ಸೇಟ್ ಮಾಡೋ ಥರ ತಿಂತಾ ಇದ್ವಿ. ಬಟ್ ಈ ಸತಿ ಅದೇನೋ ಟೈಮೇ ಆಗಲಿಲ್ಲ, ಯಾವ ವಾರನೂ ಏನೂ ಮಾಡಲೇ ಇಲ್ಲ. ಈ ವಾರನೇ ಮಾಡ್ತಾ ಇರೋದು. ಮೋರೆವರ್ ಜಾಸ್ತಿ ಮನೇಲಿ ಇರ್ತಾ ಇಲ್ಲ, ಅದು ಒಂದು ದೊಡ್ಡ ಇಶ್ಯೂ ಆಗಿದೆ. ಸೊ ಇವಾಗಿದು ಕುದೀತಾ ಇದೆ. ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ಸ್ವಲ್ಪ ತುಪ್ಪ ಕಾಯಿಸಿದ್ದೆ, ಅದು ಬಾಣಲಿಯಲ್ಲಿ ಸ್ವಲ್ಪ ತಳ ಹಾಗೆ ಇದೆ. ಸೊ ಅದಕ್ಕೆ ಈ ಬಿಸಿ ನೀರನ್ನ ಸ್ವಲ್ಪ ಹಾಕಿ ತಿರುಗಿಸಿ ಹಾಕಿದ್ರೆ ಅದರಲ್ಲಿರೋ ತುಪ್ಪ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ 1 ನಿಂಬೆ ಹಣ್ಣನ್ನು ಕಟ್ ಮಾಡಿ ರಸನ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ನಮ್ಮ ಗಿಡದೇ ಆಗಿರೋದ್ರಿಂದ ಒಂದೊಂದು ಚಿಕ್ಕದು ಸಿಕ್ಬಿಡುತ್ತೆ, ಅಂದರೆ ಗಿಡದಿಂದ ಬಿದ್ದೋಗಿರುತ್ತೆ. ಸೊ ಹಾಗಾಗಿ 1.5 ಇತ್ತು, ಚಿಕ್ಕದಿದ್ದರಿಂದ 1.5 ಯೂಸ್ ಮಾಡ್ತಾ ಇದ್ದೀನಿ. ಮೀಡಿಯಂ ಸೈಜ್ ಆದ್ರೆ 1 ಸಾಕು.
ಈಗ ಫೈನಲಿ ಅಕ್ಕಿ. ಅಕ್ಕಿ ಹಾಕಿದ್ಮೇಲೆ ಜಾಸ್ತಿ ತಿರುಗಿಸ್ಬೇಡಿ. ಅದು ಇನ್ನು ಸ್ವಲ್ಪ ಬಾಯ್ಲಿಂಗ್, ಇನ್ನೂ ಸ್ವಲ್ಪ ಜಾಸ್ತಿ ಬಾಯ್ಲ್ ಆಗೋವರೆಗೂ ಮುಚ್ಚಬಾರ್ದು ಈ ಬಿರಿಯಾನಿಗಳು ಮಾಡೋವಾಗ. ಯಾಕೆಂದ್ರೆ ಅವಾಗಲೇ ತಳ ಹತ್ತುತ್ತೆ, ಮಸಾಲೆ ಸರಿಯಾಗಿ ಕೆಳಗಡೆ ಇಡ್ದಿರಲ್ಲ, ಹಂಗಾಗ್ಬಿಡುತ್ತೆ. ಸೊ ಓಪನ್ ಕುಕ್ಕರಲ್ಲೇನೆ ಸ್ವಲ್ಪ ಒಂದು 70% ಅಷ್ಟು ಅಕ್ಕಿ ಬೆಂದ ಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ಆ ದಮ್ಮಲ್ಲೇನೆ ಬೆಂದ್ಬಿಡುತ್ತೆ, ಮತ್ತೆ ಮಸಾಲೆನೂ ಚೆನ್ನಾಗಿ ಇಟ್ಕೊಂಡಿರುತ್ತೆ. ಒಂದ್ಸತಿ ತಳ ಹತ್ತ ತಿರುಗಿ ಕೊಟ್ರೆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳುತ್ತೆ. ಈಗ ಒಂದು 70% ಆದ್ಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಇವಾಗ ವಿಸಿಲ್ ಹಾಕಿದ್ರೆ ಒಂದು ವಿಸಿಲ್ ಬಂದ್ರೂ ಸಾಕು, ಯಾಕಂದ್ರೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಓಪನ್ ಆಗಿನೇ. ಈಗ ದಮ್ ಆಗೋದಕ್ಕೋಸ್ಕರ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ. ಅದಾದ ನಂತರ ಸರ್ವ್ ಮಾಡುವಾಗ ಸಿಗ್ತೀನಿ, ಓಕೆನಾ? ಪರ್ಫೆಕ್ಟಾಗಿದೆ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ತಳಕ್ಕೆಲ್ಲ ನೀಟಾಗಿ ಹಿಡ್ದಿರುತ್ತೆ. ನೀವು ಅದೇ ಫಸ್ಟೇ ಕುಕ್ಕರ್ ಮುಚ್ಚಿಬಿಟ್ರೆ ತಳಕ್ಕೆ ನೀಟಾಗಿ ಹಿಡ್ದಿರಲ್ಲ. ಈಗ ಈ ಬಿರಿಯಾನಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ರೆ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಹೊಗೆ ನೋಡಿ ಹೇಗೆ ಹೋಗ್ತಾ ಇದೆ. ಬಿಸಿ ಬಿಸಿ ಸೋಯಾ ಚಂಕ್ಸ್ ಬಿರಿಯಾನಿ ತುಪ್ಪ ಹಾಕ್ಕೊಂಡು ತಿಂತಾ ಇದೆ. ಆ ತುಪ್ಪ ಮಸಾಲೆ ಘಮ ಸಕ್ಕತ್ತಾಗಿದೆ. ಮತ್ತು ಈ ಸೋಯಾ ಚಂಕ್ಸ್ ಏನಂದರೆ ಸೇಮ್ ಚಿಕನ್ ಫೀಲಿಂಗ್ ಕೊಡುತ್ತೆ ನಿಮಗೆ. ಬಿಸಿ ಖಾರ ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿದೆ. ಅದಕ್ಕೆ ಸೈಡ್ಗೆ ಒಂಚೂರು ಮೊಸರು ಬಜ್ಜಿ ಇಟ್ಬಿಟ್ರೆ ಸೂಪರ್. ಸೂಪರ್ ಆಗಿದೆ. ನಾಳೆನೇ ಟ್ರೈ ಮಾಡಿ ಎಲ್ಲರೂ. ಯಾರೆಲ್ಲ ಟ್ರೈ ಮಾಡ್ತೀರಾ ಹೇಗಿತ್ತು ಅಂತ ಮೆಸೇಜ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್ ಬಾಯ್.